ಅವತ್ತು ಜುಲೈ 2, 2018. ಪ್ರತಿದಿನ 6 ಗಂಟೆಗೆ ಓಪನ್ ಆಗ್ತಿದ್ದ ಒಂದು ಅಂಗಡಿ ಗಂಟೆ 7:30 ಆದ್ರೂ ಓಪನ್ ಆಗಿರಲ್ಲ. ಪ್ರತಿದಿನ ಹಾಲಾಗಕ್ಕಂತ ಬರ್ತಿದ್ದ ಒಬ್ಬ ಹುಡುಗ ಅಂಗಡಿ ಕ್ಲೋಸ್ ಆಗಿರೋದನ್ನ ನೋಡಿ ಆ ಹಾಲಿನ ಪ್ಯಾಕೆಟ್ಸ್ನ ಅಂಗಡಿ ಮುಂದೆ ಇಟ್ಟೋಗಿರ್ತಾನೆ. ಆ ಹಾಲಿನ ಪ್ಯಾಕೆಟ್ ಮೇಲೆ ನೊಣಗಳು ಬಂತು ಹೊರತು ಅಂಗಡಿ ಮಾತ್ರ 7:30 ಆದ್ರೂ ಓಪನ್ ಆಗಿರಲ್ಲ. ಆ ಅಂಗಡಿಗೆ ದಿನ ಬರೋ ಕಸ್ಟಮರ್ಸು ಅಂಗಡಿ ಓಪನ್ ಆಗದಿರೋದನ್ನ ನೋಡಿ ವಾಪಸ್ ಹೋಗ್ತಿರ್ತಾರೆ. ಇದನ್ನೇ ಅಬ್ಸರ್ವ್ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ಆ ಅಂಗಡಿ ಓನರ್ಗೆ ಕಾಲ್ ಮಾಡ್ತಾನೆ. 1 ಸತಿ ಮಾಡ್ತಾರೆ, 2 ಸತಿ ಮಾಡ್ತಾರೆ, 3 ಸತಿ ಮಾಡ್ತಾರೆ, 4 ಸತಿನೂ ಮಾಡ್ತಾರೆ. ಆದ್ರೆ ಕಾಲ್ ಮಾತ್ರ ರಿಸೀವ್ ಆಗೋದೇ ಇಲ್ಲ. ಹಾಗೆ ಆ ವ್ಯಕ್ತಿಗೆ ಡೌಟ್ ಬಂದು ಮನೆ ಹತ್ರ ಹೋಗಿ ನಾನೇ ನೋಡ್ತೀನಿ ಅಂತ ಅವ್ರ ಮನೆ ಮುಂದೆ ನಿಂತ್ಕೊತಾರೆ. ಇಲ್ಲಿ ಒಂದು ಅರ್ಥ ಮಾಡಿಸ್ತೀನಿ, ಅಂಗಡಿ ಇರೋದೇ ಅವ್ರ ಮನೆ ಕೆಳಗೆ. ಯಾರು ಮನೆ ಹತ್ರ ಹೋಗಿದ್ದಂತ ಒಬ್ಬ ವ್ಯಕ್ತಿ ಮನೆ ಡೋರ್ನ ಡಬ 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 ಅಂತ ಬಡಿತಾರೆ. ಎಷ್ಟೇ ಡೋರ್ ತಟ್ಟಿದ್ರು ಆ ಮನೆ ಡೋರ್ ಮಾತ್ರ ಓಪನ್ ಆಗ್ತಿರಲ್ಲ. ಮತ್ತೆ ಆ ವ್ಯಕ್ತಿಗೆ ಡೌಟ್ ಬಂದು ಆ ಡೋರ್ನ ಜೋರಾಗಿ ತಡ್ದಾಗ ಡೋರ್ ಓಪನ್ ಆಗೇ ಇರುತ್ತೆ. ಇಷ್ಟೊತ್ತು ಜೋರಾಗಿ ಬಡ್ದೆ ಇವಾಗ ಹೆಂಗ್ ಓಪನ್ ಆಯ್ತು ಅಂತ ಆ ಡೋರ್ನ ನಿಧಾನವಾಗಿ ತೆಗೆದು ನೋಡ್ತಾರೆ. ಆ ಡೋರ್ ಇಂದ ಯಾರು ಇರಲ್ಲ. ಡೋರ್ ಇವಾಗ ಓಪನ್ ಆಗಿರೋದನ್ನ ನೋಡಿ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಇಷ್ಟೊತ್ತು ಎಷ್ಟೇ ಬಡಿದ್ರು ಓಪನ್ ಆಗದಿರೋ ಈ ಡೋರು ಇವಾಗ ಹೆಂಗ್ ಓಪನ್ ಆಯ್ತು? ಹಾಗೆ ಈ ವ್ಯಕ್ತಿ ಮನೆ ಹೊರಗಡೆ ಹೋಗ್ತಾರೆ. ಸುತ್ತಮುತ್ತ ಫುಲ್ ಕತ್ಲಿರುತ್ತೆ. ನಿಧಾನವಾಗಿ ಮೆಟ್ಲು ಹತ್ಕೊಂಡು ಹೋಗಿ ಫಸ್ಟ್ ಫ್ಲೋರಲ್ಲಿ ನೋಡ್ತಾರೆ. 9 ಜನ ಅವ್ರ ಮನೆಯ ಸೀಲಿಂಗಿಗೆ ಬಟ್ಟೆ ಸುತ್ಕೊಂಡು ಸುತ್ತಾಗಿರ್ತಾರೆ. ಆದರೆ ಇನ್ನೊಂದು, ಅದೇ ಮನೆಯ ರೂಮಲ್ಲಿ ಒಬ್ಬರು ನೆಲದ ಮೇಲೆ ಬಿದ್ದು ಸತ್ತಿರ್ತಾರೆ. ಆ ಮನೆಯ ಟೆರೆಸಲ್ಲಿ ಒಂದು ನಾಯಿ ಕೂಡ ಇರುತ್ತೆ. ಅದು ಬೊಗಳಬಾರ್ದು ಅಂತ ಅದ್ರ ಬಾಯಿನ ಕೇಬಲಲ್ಲಿ ಕಟ್ಟಿ ಕೂರಿಸಿರ್ತಾರೆ. ಆದರೆ ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಪಾಯಿಂಟ್ ಮಾಡ್ತೀನಿ. ಏನಪ್ಪ ಅಂದರೆ, ಈ ಮನೇಲಿ ಎಲ್ಲರೂ ಬಟ್ಟೆ ಕಟ್ಕೊಂಡು ಆಗಿರ್ತಾರೆ. ನಾವು ಫಿಲಮಲ್ಲಿ ನ್ಯೂಸು ಅಥವಾ ನ್ಯೂಸ್ ಪೇಪರಲ್ಲಿ ಈ ಥರ ಕೇಸ್ಗಳನ್ನ ನೋಡ್ತಾ ಇರ್ತೀವಿ. ಏನಪ್ಪ ಅಂದರೆ, ಕಾಲು ನೆಲದ ಮೇಲಿಂದ ನೇತಾಡ್ತಾ ಇರುತ್ತೆ. ಆದರೆ ಈ ಮನೇಲಿ ಎಲ್ಲರೂ ಕಾಲು ನೆಲದಿಂದ ಜಸ್ಟ್ ಪಾಯಿಂಟ್ ಎಡ್ಜಲ್ಲೇ ಟಚ್ ಆಗ್ತಾ ಇರುತ್ತೆ. ಇನ್ನೊಂದೇನೆಂದರೆ, ಈ ಮನೆಯ ಇಷ್ಟು ಜನರಿಗೆ ಕಣ್ಣು, ಬಾಯಿ, ಕೈ ಇಷ್ಟನ್ನು ಹಗ್ಗ, ಕೇಬಲ್, ಬಟ್ಟೆಯಿಂದ ಕಟ್ಟಿರ್ತಾರೆ. ಯಾರೋ ಮನೆ ಕಳ್ತನ ಮಾಡೋಕ್ಕೆ ಬಂದು ಈ ಥರ ಮಾಡಿದ್ದಾರೆ ಅಂದರೆ, ಅಥವಾ ಊಟದಲ್ಲಿ ವಿಷ ಹಾಕಿ ಸಾಯಿಸಿದ್ದಾರೆ ಅಂದರೆ ಇಂಥದ್ದು ಯಾವುದೂ ಆಗಿರಲ್ಲ. ಯಾಕೆಂದರೆ ಅವ್ರ ಮೈ ಮೇಲೆ ಇದ್ದಂಥ ಒಡವೆಗಳು ಮತ್ತು ವಿಷ ಹಾಕಿದ್ದಾರೆ ಅನ್ನೋದಕ್ಕೆ ಯಾವುದೇ ಥರ ಪ್ರೂಫ್ಗಳು ಇರಲಿಲ್ಲ. ಮತ್ತು ಈ ಮನೆಯ 11 ಜನ ಹೇಗೆ ಸತ್ತರು, ಇದರ ಹಿಂದೆ ಇರುವ ಸತ್ಯವಾದರೂ ಏನು? ಬನ್ನಿ ಮುಂದೆ ನೋಡೋಣ. 1 ಜುಲೈ 2018. ಆ ಮನೆಯಲ್ಲಿ 11 ಜನ ಇರ್ತಾರೆ. ತುಂಬ ಏಜ್ ಆದಂಥ ಒಬ್ಬರು ತಾಯಿ, ಅವರ ಹೆಸರು ನಾರಾಯಣ ದೇವಿ. ಹಾಗೆ ಇವರಿಗೆ 3 ಜನ ಮಕ್ಕಳು. ಅವರಲ್ಲಿ 2 ಗಂಡು ಮಕ್ಕಳು, ಒಬ್ಬರು ಹೆಣ್ಮಗು. 2 ಗಂಡು ಮಕ್ಕಳ ಹೆಸರು ಭುವನೇಶ್ ಹಾಗೆ ಲಲಿತ್. ಇವರ ತಂಗಿಯ ಹೆಸರು ಪ್ರತಿಭಾ. ಮೊದಲನೇ ಮಗನಿಗೆ 3 ಜನ ಮಕ್ಕಳು, 2ನೇ ಮಗನಿಗೆ ಒಬ್ಬ ಮಗ, ಕೊನೆ ತಂಗಿಗೆ 1 ಹೆಣ್ಮಗು. ಇಷ್ಟು ಜನ ಡೆಲ್ಲಿಲಿ ಬುರಾರಿ ಎಂಬ ಸಿಟಿಲಿರ್ತಾರೆ. ಅದು ಬಿಗ್ ಸಿಟಿನಾಗರು 1000 ಜನ ಓಡಾಡ್ತಾ ಇರ್ತಾರೆ. ಈ ಮನೆಯ ಲಲಿತ್ ಅನ್ನೋರಿಗೆ ಒಂದು ಅಂಗಡಿ ಕೂಡ ಇರುತ್ತೆ. ಅದು ಈ ಮನೆಯ ಕೆಳಗೆ ಇರುತ್ತೆ. ಹಾಗೆ ಪ್ರತಿದಿನ ಅಂಗಡಿಗೆ ಕಸ್ಟಮರ್ಸು ತುಂಬ ಜನ ಬರ್ತಿರ್ತಾರೆ. ಈ ಸುದ್ದಿ ಅಂತೂ ದೇಶದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಗುತ್ತೆ. ಅದೆಂಗೆ ಮನೇಲಿರೋ 11 ಜನ ಸತ್ರು, ಯಾರು ಮಾಡಿದ್ದು ಅಥವಾ ಸೂಸೈಡ್ ಮಾಡ್ಕೊಂಡ್ರ, ಈ ಥರ ಕ್ವಶನ್ಗಳಿಂದ ಈ ನ್ಯೂಸು ಎಲ್ಲ ಪ್ರತಿ ಮನೆಗೂ ಹೋಗಿ ತಲುಪಿಡುತ್ತೆ. ಪೊಲೀಸವರು ತಕ್ಷಣ ಅಂದರೆ ಮನೆ ಹತ್ರ ನೋಡೋಕೆ ಹೋಗಿದ್ದಂಥ ವ್ಯಕ್ತಿ ಇವರನ್ನ ನೋಡಿದ ಕೂಡಲೇ ಆ ಮನೆಯಿಂದ ಆಚೆ ಬಂದು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸವರು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಜಸ್ಟ್ 10 ಮಿನಿಟ್ಸಲ್ಲೇ ಆ ಮನೆ ಹತ್ರ ರೀಚ್ ಆಗ್ತಾರೆ. ಆ ಮನೇಲಿ ಸತ್ತಿರೋರು ನೋಡಿ ಇವರು ಕೂಡ ಭಯ ಬೀಳ್ತಾರೆ. ಹಾಗೆ ಫೊರೆನ್ಸಿಕ್ ಅವರು ಮತ್ತು ಆಗಿನ ಟೈಮಲ್ಲಿ ಡೆಲ್ಲಿ ಸೇಮ್ ಆದಂಥ ಅವರು ಸ್ಪಾಟ್ಗೆ ಬರ್ತಾರೆ. ಹೀಗೆ ಸುದ್ದಿ ಸ್ಪ್ರೆಡ್ ಆಗ್ತಾ ಇದ್ದಂತೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಈ ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದ್ದಂತೆ ಇದ್ರ ಹಿಂದೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇರುತ್ತೆ. ಅದು ಯಾವ ವಿಡಿಯೋ ಅಂದರೆ, ಯಾರು ಅಂಗಡಿ ತೆಗ್ದಿಲ್ಲ ಅಂತ ಮನೆ ಹತ್ರ ನೋಡೋಕೆ ಹೋದ್ರು ಆ ವ್ಯಕ್ತಿ ಅದಕ್ಕಿಂತ ಮುಂಚೆ ಆ ಡೋರ್ ಓಪನ್ ಮಾಡಿ ಯಾರೋ ಒಬ್ರು ಹೋಗಿ ಆ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರ್ಬೇಕಾದ್ರೆ ಆ ವಿಡಿಯೋ ಕೂಡ ಹಿಂದೆ ರನ್ ಆಗ್ತಾ ಇರುತ್ತೆ. ಪೊಲೀಸರಿಗೆ ಈ ಡೌಟ್ ಬಂದು ಆ ವಿಡಿಯೋ ಮಾಡಿದ ವ್ಯಕ್ತಿ ಯಾರು ಅಂತ ಇವಾಗ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದರೆ ಇದ್ರ ಜೊತೆಗೆ ಫೊರೆನ್ಸಿಕ್ಕಿಂದ ರಿಪೋರ್ಟ್ ಕೂಡ ಬರುತ್ತೆ. ಆ ರಿಪೋರ್ಟಲ್ಲಿ ನಾರಾಯಣ ದೇವಿ ಕೊನೆಯ ಮಗ ಲಲಿತ್ ಸಾಯೋದಕ್ಕೂ ಮೊದಲೇ ಆ ಹಗ್ಗದಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಾರಂತೆ. ಫೊರೆನ್ಸಿಕ್ ರಿಪೋರ್ಟಲ್ಲಿ ಬಂದಿರುತ್ತೆ.
ಹಾಗೆ ಮನೆ ಪೂರ್ತಿ ಪೊಲೀಸರು ಏನಿದ್ರು ಎವಿಡೆನ್ಸ್ ಸಿಗುತ್ತಾ ಅಂತ ನೋಡ್ತಿರ್ಬೇಕಾದ್ರೆ ಆ ಮನೆಯ ಮೂಲೆಯಲ್ಲಿ ಹೋಮ ಮಾಡುವಂಥ ಒಂದು ಪಾತ್ರೆ ಕೂಡ ಸಿಗುತ್ತೆ. ಏನಪ್ಪ ಇವರು ಸಾಯ್ದಕ್ಕೆ ಮುಂಚೆ ಯಾವ್ದಾದ್ರು ದೇವರಿಗೆ ಪೂಜೆ ಮಾಡ್ತಿದ್ರಂತ ಕೆಲವು ಪೊಲೀಸರಿಗೆ ಬೇಜಾರು ಕೂಡ ಆಗುತ್ತೆ. ಆದರೆ ಕೆಲವು ಪೊಲೀಸರಿಗೆ ಈ ಹೋಮ ಪಾತ್ರೆಯಿಂದ ಏನಾದರೂ ಕ್ಲೂ ಸಿಗುತ್ತಾ ಅಂತ ನೋಡ್ತಾ ಇರ್ತಾರೆ. ಇದೊಂದೇ ಕೇಸ್ ಅಲ್ಲ, ಇದೇ ರೀತಿ ಮಧ್ಯಪ್ರದೇಶದಲ್ಲೂ ಆಗಿದೆ. ಜುಲೈ 1, 2024 ಮಧ್ಯಪ್ರದೇಶದ ರಾವಡಿ ಎಂಬ ಹಳ್ಳಿಯಲ್ಲಿ ಒಬ್ಬ ರೈತನ ಕುಟುಂಬ ಹೇಗೆ ಬುರಾರಿಲಿ 11 ಜನ ಒಂದೇ ಫ್ಯಾಮಿಲಿಯವರು ಸತ್ತಿರ್ತಾರೆ, ಅದೇ ರೀತಿ ಈ ರೈತನ ಕುಟುಂಬದಲ್ಲೂ 5 ಜನ ಆಗಿರ್ತಾರೆ. 27 ವರ್ಷದ ರಾಕೇಶ್ ದೊಡವ, ಇವರ ಹೆಂಡತಿ ಲಲಿತಾ ದೊಡವ, ಹಾಗೆ ಇವರ 3 ಮಕ್ಕಳು 9 ವರ್ಷದ ಲಕ್ಷ್ಮಿ, 7 ವರ್ಷದ ಪ್ರಕಾಶ್, 5 ವರ್ಷದ ಅಕ್ಷಯ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಬುರಾರಿಲಿ 11 ಜನ ಹೇಗೆ ಸತ್ತಿರ್ತಾರೆ, ಅದೇ ರೀತಿ ಈ ಫ್ಯಾಮಿಲಿಯಲ್ಲೂ ಕೂಡ 4 ಜನ ಮನೆ ಸೀಲಿಂಗಿಗೆ ಹಗ್ಗ ಕಟ್ಕೊಂಡು ಸತ್ತಿರ್ತಾರೆ. ಇನ್ನು ಮೊದಲನೇ ಮಗಳು ಲಕ್ಷ್ಮಿ ರೂಮಿನ ನೆಲದ ಮೇಲೆ ಬಿದ್ದು ಸತ್ತಿರ್ತಾರೆ. ಅದು ಹೇಗೆ ಸಾಧ್ಯ? ಒಂದೇ ರೀತಿ ಅಥವಾ ಇನ್ನೊಂದೇನೆಂದರೆ 11 ಜನರಲ್ಲಿ ನಾರಾಯಣ ದೇವಿ ಅಂತ ಯಾರಿದ್ರು ಅವರು ರೂಮಿನ ನೆಲದ ಮೇಲೆ ಬಿದ್ದು ಸತ್ತಿರ್ತಾರೆ. ಸೇಮ್ ಅದೇ ರೀತಿ ಇಲ್ಲಿ ಮಧ್ಯಪ್ರದೇಶದಲ್ಲೂ ಆ ಲಕ್ಷ್ಮಿ ಅಂತ ಮೊದಲನೇ ಮಗಳು ಯಾರಿದ್ರು ಅವರು ಕೂಡ ಆ ಮನೆಯ ರೂಮಲ್ಲಿ ಸತ್ತು ಬಿದ್ದಿರ್ತಾರೆ. ಸೇಮ್ ಟು ಸೇಮ್ ಗುರು, ಅಲ್ಲೇನಾಗಿರುತ್ತೆ ಇಲ್ಲೂ ಕೂಡ ಡಿಟ್ಟೋ ಸೇಮ್ ಹಂಗೆ ಆಗಿರುತ್ತೆ. ಇವಾಗ ನಾವು ಬುರಾರಿ ಕಡೆ ಹೋಗೋಣ. ಆ ಮನೆಯಲ್ಲಿ ನಮ್ಮ ಪೊಲೀಸರು ಮೂಳೆನೂ ಬಿಡದೆ ಪ್ರತಿಯೊಂದನ್ನು ಹುಡುಕ್ತಾ ಇರ್ತಾರೆ. ಸೊ ಹಾಗೆ ಸ್ವಲ್ಪ ಎವಿಡೆನ್ಸ್ಗಳು ಅವ್ರ ಕೈಗೆ ಸಿಗ್ತಾ ಹೋಗ್ತಾ ಇರ್ತವೆ. ಏನಪ್ಪ ಅಂದರೆ ಈ ಮನೆ ಡೋರ್ ಡಿಸೈನು, ಹಾಗೆ ಅವ್ರ ಮನೆಯ ಕಿಟಕಿ, ಹಾಗೆ ಅವ್ರ ಮನೆಯ ಮೆಟ್ಟಿಲಿನ ಐರನ್ ರಾಡುಗಳು ಕೂಡ ಪ್ರತಿಯೊಂದು 11 ನಂಬರನ್ನು ಪಾಯಿಂಟ್ ಮಾಡುತ್ತೆ. ಅದು ಹೇಗೆ ಸಾಧ್ಯ ಅವರು? ಮನೆ ಕಿಟಕಿಯಿಂದ ಹಿಡಿದು ಮನೆ ಡೋರ್ ಡಿಸೈನಿಂದ ಹಿಡಿದು ಮನೆ ಮೆಟ್ಟಿಲಿನ ರಾಡು, ಐರನ್ ರಾಡು ಕೂಡ 11 ನಂಬರ್ನ ಪಾಯಿಂಟ್ ಮಾಡುತ್ತಂದರೆ ಹೇಗೆ ಸಾಧ್ಯ? ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಆ ಬಿಲ್ಡಿಂಗ್ನ ಗೋಡೆಗೆ 11 ಪೈಪ್ಗಳಿರುತ್ತೆ. ಆ ಪೈಪ್ಗಳನ್ನು ನೀವು ಡೀಪಾಗಿ ನೋಡಿ. 7 ಪೈಪ್ಗಳು ಕೆಳಗಡೆ ಮುಖ ಮಾಡ್ಕೊಂಡಿದ್ರೆ ಇನ್ನು 4 ಪೈಪ್ಗಳು ಮುಖ ಸ್ಟ್ರೈಟ್ ಮಾಡ್ಕೊಂಡಿರ್ತವೆ. ಹಾಗೆ ಪೊಲೀಸರು ಆ ಪೈಪ್ ಹಾಕಿದ್ದ ಮಹಾನ್ ಭಾವನ ಕೇಳಿದ್ರೆ ಮನೆಗೆ ವೆಂಟಿಲೇಷನ್ಗೋಸ್ಕರ ಹಾಕಿದ್ದಾರೆ ಅಂತ ಹೇಳ್ತಾನೆ. ಆದರೆ ನನಗೆ ಆ ಚಿಕ್ಕ ಪೈಪ್ಗಳಲ್ಲಿ ಅದ್ಯಾವ ಗಾಳಿ ಹೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಹಾಗೆ ನಮ್ಮ ಪೊಲೀಸರು ಎವಿಡೆನ್ಸ್ಗೋಸ್ಕರ ಮನೆ ಪೂರ್ತಿ ಹುಡುಕ್ತಾ ಇರಬೇಕಾದ್ರೆ ಮನೆಯ ದೇವ್ರ ಮನೆಯಲ್ಲಿ 11 ಡೈರಿ ಸಿಗುತ್ತೆ. ಆ ಡೈರೀಸಲ್ಲಿ 2007ರಿಂದ 2018ರವರೆಗೆ ಡೇಟ್ ರಿಜಿಸ್ಟರ್ ಆಗಿರುತ್ತೆ. ಏನಿದು ಅಂತ ನಮ್ಮ ಪೊಲೀಸರು 2018 ಡೈರಿಲಿ ಕೊನೆ ಪೇಜ್ ತೆಗೆದು ನೋಡ್ತಾರೆ. ಜೂನ್ 24, 2018ರಿಂದ ಇನ್ನು ಮುಂದಿನ 7 ದಿನಗಳಲ್ಲಿ ಈ ಒಂದು ಪೂಜೆ ಇದೆ ಅಂತ ಬರೆದಿರ್ತಾರೆ. ಆ ಪೂಜೆ ಹೆಸರು ಬಡ್ ಪೂಜೆ. ಹಾಗೆ ನಮ್ಮ ಪೊಲೀಸರು ಆ ಡೈರಿ ಹೊರಗಡೆ ಏನಿದೆ ಅಂತ ಓದೋಕ್ಕೆ ಅವುಗಳನ್ನು ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗ್ತಾರೆ. ಹಾಗೆ ಅಲ್ಲಿ ಆ ಡೈರೀಸ್ನ ಓದೋಕ್ಕೆ ಒಂದು ಸ್ಪೆಷಲ್ ಟೀಮ್ ರೆಡಿ ಆಗುತ್ತೆ. ಅಂದಾಗೆ ಬಡ್ ಪೂಜೆ ಅಂದರೆ ಬೇರೆ ಏನಲ್ಲ ಗುರು, ಬಡ್ ಅಂದರೆ ಆಲದ ಮರ, ಅದಕ್ಕೆ ಮಾಡುವಂಥ ಒಂದು ಪೂಜೆಗೆ ಬಡ್ ಪೂಜೆ ಅಂತಾರೆ. ಇವಾಗ ಆ ಡೈರಿಲಿ ಏನೇನಿತ್ತು ಅಂತ ನೋಡೋಣ. ಜೂನ್ 24ರಿಂದ ಈ ಪೂಜೆನ ಮಾಡಬೇಕು. ಹಾಗೆ ಈ ಮನೆಗೆ ಪೂಜೆ ಮಾಡೋ ಟೈಮಲ್ಲಿ ಯಾರಾದರೂ ವಿಸಿಟ್ ಮಾಡಿದ್ರೆ ಆ ಪೂಜೆನ ಮಿಸ್ ಮಾಡದೆ ನಾಳೆ ಮಾಡಬೇಕು. ಸಪೋಸ್ ಪೂಜೆ ಮಾಡೋ ಟೈಮಲ್ಲಿ ಯಾರಾದರೂ ಮನೆ ವಿಸಿಟ್ ಮಾಡಿದ್ರೆ ಆ ದಿನ ಮಿಸ್ ಆದಂಥ ಪೂಜೆನ ಮಿಸ್ ಮಾಡದೆ ಮಾರನೇ ದಿನ ಅಂದರೆ ನಾಳೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಪೂಜೆ ಮಿಸ್ ಮಾಡದೆ ಈ ವಾರದಲ್ಲೇ ನಡೀಬೇಕು. ಹಾಗೆ ಪೂಜೆ ಮಾಡೋ ಟೈಮಲ್ಲಿ ಮನೆಯ ಒಂದು ಲ್ಯಾಂಪ್ ಲೈಟ್ ಬಿಟ್ಟರೆ ಬೇರೆ ಯಾವ ಲೈಟ್ ಕೂಡ ಆನ್ ಆಗಿರಬಾರ್ದು. ಪೂಜೆ ಮಾಡೋ ಟೈಮಲ್ಲಿ ಕಣ್ಣಿಗೆ ಬಟ್ಟೆಗಳನ್ನು ಕಟ್ಕೊಂಡಿರಬೇಕು ಮತ್ತು ಬಾಯಿಗೆ ಕರ್ಚೀಫನ್ನು ಹಾಕ್ಕೊಂಡಿರಬೇಕು. ಪೂಜೆ ಮಾಡೋ ಟೈಮಲ್ಲಿ ನಿಮ್ಮ ಮೈಂಡು ಬೇರೆ ಯಾವ ಆಲೋಚನೆಗಳನ್ನು ಇಟ್ಕೊಂಡಿರಬಾರ್ದು. ನಿಮ್ಮ ಜ್ಞಾನ ಈ ಪೂಜೆ ಮೇಲೆ ಇರಬೇಕು. ಹಾಗೆ ನೀವು ಯಾವಾಗ ನಿಂತ್ಕೋತೀರ ಆ ಟೈಮಲ್ಲಿ ಮರಗಳು ನಿಮ್ಮ ಸುತ್ತುತ್ತಾ ಇವೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಬರೆದಿರುತ್ತೆ. ಅದೇ ಡೈರಿಲಿ 2017ನಲ್ಲಿ ಬರೆದಿರೋ ಡೈರಿನ ಓದಿದ್ರೆ ಹಾಗೆ ನಿಮ್ಮ ಮಗಳು ತುಂಬ ಮೊಬೈಲ್ ಯೂಸ್ ಮಾಡ್ತಿದ್ದಾಳೆ, ಅವರು ಅದನ್ನು ಮಾಡ್ತಿದ್ದಾರೆ, ಇವರು ಇದನ್ನು ಮಾಡ್ತಿದ್ದಾರೆ ಅಂತ ಇಂಚು ಬರೆದಿರುತ್ತೆ. ಇದನ್ನೆಲ್ಲ ನೋಡಿದರೆ ನಮ್ಮ ಪೊಲೀಸರಿಗೆ ಈ ಫ್ಯಾಮಿಲಿ ಬೇರೆ ಯಾವುದೋ ಸಂಕಷ್ಟದಲ್ಲಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಆ ಡೈರಿಲಿ ಅದು ಮಾಡಬೇಡ ಇದು ಮಾಡಬೇಡ ಅಂತ ಒಂದು ಡೈರಿ ಪೂರ್ತಿ ಅದನ್ನೇ ಬರೆದಿರುತ್ತೆ. ಈ ಡೈರಿಗಳನ್ನು ಬರೆದಿರೋದು ಯಾರೋ ಅಂತ ಚೆಕ್ ಮಾಡ್ಸೋಕ್ಕೆ ನಮ್ಮ ಪೊಲೀಸರು ಈ ಎಲ್ಲ ಡೈರಿಗಳನ್ನು ಹ್ಯಾಂಡ್ ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ತಾರೆ. ಈ ಎಲ್ಲ ಡೈರಿಗಳನ್ನು ಬರೆಯೋದಕ್ಕೆ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡೋಣ. ಇನ್ನು ನಾವು ಮೊದಲನೇ ಡೈರಿ ಕಡೆ ಬಂದರೆ ಆ ಡೈರಿ ಬರೆಯೋದಕ್ಕೆ ಶುರು ಮಾಡಿದ್ದು ಸೆಪ್ಟೆಂಬರ್ 7, 2007ರಿಂದ.
ಅದು ನಾರಾಯಣ ದೇವಿ ಅವ್ರ ಗಂಡ ಅಂದರೆ ಲಲಿತ್ ಹಾಗೂ ಭುವನೇಶ್ ಮತ್ತು ಪ್ರತಿಭಾ ಅವರ ತಂದೆ ಸತ್ತ ಮೇಲೆ ಈ ಡೈರಿನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಲಲಿತ್ ಅವರ ತಂದೆಯ ಹೆಸರು ಗೋಪಾಲ್ ಸಿಂಗ್ ಭಾಟಿಯಾ ಅಂದರೆ ನಾರಾಯಣ ದೇವಿ ಅವರ ಗಂಡ. ಗೋಪಾಲ್ ಸಿಂಗ್ ಭಾಟಿಯಾ ಸತ್ತ ಮೇಲೆ ತೆರೆದಂಥ ಈ ಡೈರೀಸಲ್ಲಿ ಲಲಿತ್ ಅವರ ಹೆಸರೇ ಜಾಸ್ತಿ ಬರೆದಿರುತ್ತೆ. ಮೋಸ್ಟ್ಲಿ ನಿಮಗೆ ಈ ಡೈರಿ ಬರೆದಿರೋದು ಲಲಿತ್ ಅಂತ ನೆನೆಸ್ಬೋದು, ಆದರೆ ಈ ಡೈರಿನ ಬರೆದಿದ್ದು ಲಲಿತ್ ಅವರ ತಂದೆ ಗೋಪಾಲ್ ಸಿಂಗ್ ಭಾಟಿಯಾ. ಲಲಿತ್, ನೀನು ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ನಾನು ಹೇಳೋ ಥರ ಮಾಡು, ನಿಮಗೆ ಒಳ್ಳೆ ಲೈಫ್ ಸಿಗಬೇಕು ಅಂದರೆ ನಾನು ಹೇಳೋ ಥರ ನಡ್ಕೋಬೇಕು, ಅದು ಇದು ಅಂತ ಲಲಿತ್ಗೆ ಈ ಡೈರಿ ಮುಖಾಂತರ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಗುರು? ಸತ್ತಿರೋ ಗೋಪಾಲ್ ಸಿಂಗ್ ಭಾಟಿಯಾ ಮತ್ತೆ ಬಂದು ತನ್ನ ಮಗನಿಗೆ ಲೈಫಲ್ಲಿ ಈ ಥರ ಮಾಡಬೇಡ, ಆ ಥರ ಮಾಡಬೇಡ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂದರೆ ಯಾರು ತಾನೇ ನಂಬ್ತಾರೆ ಅಲ್ವಾ? ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಲಲಿತ್ ರಾತ್ರಿ ಊಟ ಮಾಡಿ ಮಲ್ಕೊಂಡಾಗ ಅವರ ತಂದೆ ಅಂದರೆ ಗೋಪಾಲ್ ಸಿಂಗ್ ಭಾಟಿಯಾ ಈ ಲಲಿತ್ ಅವರ ಕನಸಲ್ಲಿ ಬರ್ತಿದ್ರಂತೆ. ಬಂದು ಲಲಿತ್ ಹಾಗೂ ಅವ್ರ ಫ್ಯಾಮಿಲಿಯಲ್ಲಿ ಏನೇನು ಆಗ್ತಿದೆ ಹಾಗೆ ಅವ್ರ ಮಕ್ಕಳ ಬಗ್ಗೆ ಮತ್ತು ಏನೇನೋ ಹೇಳ್ತಿದ್ರಂತೆ. ಲಲಿತ್ ಕೂಡ ಬೆಳಿಗ್ಗೆ ಎದ್ಬಿಟ್ಟು ತನ್ನ ಫ್ಯಾಮಿಲಿ ಜೊತೆ ಈ ವಿಷಯನ ಡಿಸ್ಕಸ್ ಮಾಡ್ತಿದ್ರಂತೆ. ಆದರೆ ಸತ್ತಿರೋದು ತುಂಬ ಚಿಕ್ಕ ಮಕ್ಕಳು ಮತ್ತು MNC ಕಂಪ್ನಿಲಿ ಕೆಲಸ ಮಾಡ್ತಿದ್ದ ಪ್ರಿಯಾಂಕಾ ಆವಾಗ ತಾನೇ ಎಂಗೇಜ್ಮೆಂಟ್ ಆಗಿರ್ತಾರೆ ಮತ್ತು ತುಂಬ ಎಜುಕೇಟಿವ್ ಆಗಿರ್ತಾರೆ. ಅದು ಹೆಂಗೆ ಇವರು ಸತ್ತಿರೋ ತಂದೆ ಬಂದು ಮತ್ತೆ ನಮಗೆ ಈ ಥರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಮತ್ತು ಈ ಪೂಜೆ ಮಾಡಿ ಅಂತಾರೆ ಅಂತ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯ? ಅದಕ್ಕೆ ಉದಾಹರಣೆ ಇಲ್ಲಿದೆ. ಲಲಿತ್ ಮಕ್ಕಳು ನಾಳೆ ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನಾ ಅಂತ ಅವ್ರ ಅಪ್ಪನ್ನ ಕೇಳಿದ್ರೆ ನೀವು ನಾಳೆ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಅಂತ ಡೈರೆಕ್ಟಾಗಿ ಹೇಳ್ತಿದ್ರಂತೆ. ಹಾಗೆ ಅವರು ಎಕ್ಸಾಮಲ್ಲೂ ಪಾಸ್ ಆಗಿದ್ರಂತೆ. ಅದಕ್ಕೆ ಈ ಫ್ಯಾಮಿಲಿ ಲಲಿತ್ ಏನೇ ಹೇಳಿದ್ರು ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತಾರೆ. ಮತ್ತೆ ಈ ಕೇಸ್ನ ಡೀಪಾಗಿ ಸ್ಟಡಿ ಮಾಡ್ತಿದ್ದ ಇನ್ವೆಸ್ಟಿಗೇಟರ್ಸ್ ಏನು ಹೇಳ್ತಾರಂದರೆ, ಲಲಿತ್ ಅಂತ ಯಾರಿದ್ದಾರೆ ಅವ್ರೇನಾದರೂ ಕೋಪ ಮಾಡಿಕೊಂಡ್ರೆ ಅಥವಾ ಮನೇಲಿ ಏನಾದರೂ ಏನೋ ಡಿಸ್ಕಸ್ ಮಾಡ್ತಿದ್ರೆ ಲಲಿತ್ನ ವಾಯ್ಸು ಅವ್ರ ಅಪ್ಪ ಥರ ಕೇಳಿಸ್ತಂತೆ. ಹಾಗೆ ಲಲಿತ್ ಕೂಡ ಅವ್ರ ಅಪ್ಪ ಥರ ಇರೋದಕ್ಕೆ ಟ್ರೈ ಮಾಡ್ತಿದ್ರಂತೆ. ಆ ಡೈರಿಲಿ ಏನೇ ಬರೆದ್ರು ಸತ್ತಿರೋ ಗೋಪಾಲ್ ಸಿಂಗ್ ಭಾಟಿಯಾ ಅವರ ಆದೇಶ ಅಂತ ಈ ಫ್ಯಾಮಿಲಿ ಅದನ್ನು ಫಾಲೋ ಮಾಡ್ತಿದ್ರಂತೆ. ಹಾಗೆ ಆ ಡೈರೀಸ್ನ ರೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಆ ಕೇಸ್ ತುಂಬ ಡೀಪ್ ಆಗ್ತಾ ಇರುತ್ತೆ. ಗೋಪಾಲ್ ಸಿಂಗ್ ಭಾಟಿಯಾ ತನ್ನ ಮಗನ ಅಂದರೆ ಲಲಿತ್ ದೇಹದ ಒಳಗಡೆ ಹೋಗೋದಕ್ಕೆ ಶೆಡ್ಯೂಲ್ ಬೇರೆ ಇತ್ತಂತೆ. ಮಂಗಳವಾರ, ಗುರುವಾರ, ಶನಿವಾರ, ಭಾನುವಾರ ಇಷ್ಟು ದಿನ ಅವರು ಲಲಿತ್ ಅಂದರೆ ಗೋಪಾಲ್ ಸಿಂಗ್ ಭಾಟಿಯಾ ಅವರ ಮಗನ ದೇಹದಲ್ಲಿ ಇರ್ತಿದ್ರಂತೆ. ಹ್ಯಾಂಡ್ ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದಂಥ ಈ ಡೈರೀಸಲ್ಲಿ ಒಂದು ಕ್ಲೂ ಸಿಗುತ್ತೆ, ಹ್ಯಾಂಡ್ ರೈಟಿಂಗು ಲಲಿತದಲ್ಲ ಅಂತ. ಪೊಲೀಸವರು ಶಾಕ್ ಆಗ್ತಾರೆ. ಏನಕ್ಕೆ ಅಂದರೆ ಈ ಡೈರಿನ ಬರ್ತಿರೋದು ಲಲಿತ್ ಅಲ್ಲ ಅಂದಮೇಲೆ ಈ ಡೈರಿ ಬರ್ತಿರೋದು ಯಾರು? ಅದಕ್ಕೆ ಹ್ಯಾಂಡ್ ರೈಟಿಂಗ್ ಡಿಪಾರ್ಟ್ಮೆಂಟ್ ಅವರು ಆನ್ಸರ್ ಮಾಡ್ತಾರೆ, ಇದನ್ನು ಬರೆದಿರೋದು ಪ್ರಿಯಾಂಕಾ ಮತ್ತು ಪ್ರತಿಭಾ. ಕೊನೆಗೆ ನಮ್ಮ ಪೊಲೀಸರು ಅದು ಇದು ಅಂತ ಎಲ್ಲ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ಇದನ್ನು ಆಕ್ಸಿಡೆಂಟಲ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಕ್ಸಿಡೆಂಟಲ್ ಡೆತ್ ಏನಕ್ಕೆ ಅಂದರೆ ಅವರು ಬೇಕು ಅಂತ ಸೂಸೈಡ್ ಮಾಡ್ಕೊಂಡಿಲ್ಲ. ಲಲಿತ್ ಮಾತು ಕೇಳಿ ಪಾಪ ಇಷ್ಟು ಜನ ಆ ಒಂದು ಪೂಜೆಯಲ್ಲಿ ಅಂದರೆ ಬಡ್ ಪೂಜೆಯಲ್ಲಿ ಇಷ್ಟು ಜನನು ಪ್ರಾಣ ಕಳ್ಕೊತಾರೆ. ಅದಾದಮೇಲೆ ಈ ಕೇಸು ಕ್ಲೋಸ್ ಆಗುತ್ತೆ ಮತ್ತು ಆ ಮನೆ ಕೂಡ ಖಾಲಿ ಉಳಿಯುತ್ತೆ. ಎನಿವೇ ಇವಾಗ ಆ ಮನೆಯಲ್ಲಿ ಲಲಿತ್ ಅವರ ಫ್ಯಾಮಿಲಿಯವರೇ ವಾಸ ಮಾಡ್ತಿದ್ದಾರೆ. ಇದು ಬುರಾರಿ ಕೇಸ್ನ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇಂಡಿಯಾದಲ್ಲೇ ಆದಂಥ ಒಂದು ವಿಚಿತ್ರ ಭಯಾನಕ ಕೇಸ್ ಜೊತೆ ಮತ್ತೆ ಬರ್ತೀನಿ.